ನಾವು ಪ್ರತಿ ವರ್ಷದಂತೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಯುಗಾದಿಗೆ ತನ್ನದೇ ಆದ ಮಹತ್ವ ಇದೆ. ನಾವೆಲ್ಲ ಭಾರತೀಯರು ಪ್ರಕೃತಿಯ ಜೊತೆಯಲ್ಲೇ ಬದುಕುವಂತಹವರು. ಪ್ರಕೃತಿಯಲ್ಲಿ ಹೇಗೆ ಬದಲಾವಣೆ ಆಗ್ತದೋ ಅಲ್ಲಿಂದ ನಮ್ಮ ಹೊಸ ವರ್ಷವೂ ಕೂಡ ಪ್ರಾರಂಭವಾಗುವಂಥದ್ದು. ನೋಡಿ, ವಸಂತ ಕಾಲ ಪ್ರಾರಂಭವಾಯಿತು ಅಂದರೆ ಗಿಡ ಮರಗಳಲ್ಲಿ ಚಿಗುರು, ಹಸಿರು ವಾತಾವರಣ ಉಂಟಾಗ್ತದೆ. ಹಾಗೆ ಇದು ನಮಗೆ ಯುಗಾದಿ ಎನ್ನುವಂಥದ್ದು ಯುಗದ ವರ್ಷದ ಪ್ರಾರಂಭ ಅಂತೇಳಿ ಭಾವಿಸಿ ಪ್ರತಿ ವರ್ಷವೂ ಕೂಡ ಇದನ್ನು ಆಚರಣೆ ಮಾಡ್ಕೊಂಡು ಬರ್ತಾಯಿದ್ದೀವಿ. ಯುಗಾದಿ ಹಬ್ಬದ ಸಂದರ್ಭದಲ್ಲಿ ಎಲ್ಲರೂ ಕೂಡ ಒಂದು ಸಂಕಲ್ಪವನ್ನು ತೊಡ್ತಾರೆ. ಏನಂದರೆ ಸುಖ ದುಃಖ ಎರಡೂ ಇರುವಂಥದ್ದೇ, ಪ್ರತಿಯೊಬ್ಬರಿಗೂ ಇರ್ತದೆ, ಎಂಥವ್ರಿಗೂ ಇಲ್ಲದೇ ಇರೋದಿಲ್ಲ. ಇದನ್ನು ಸಂದರ್ಭದಲ್ಲಿ ಎರಡನ್ನೂ ಕೂಡ ಸಮಾನವಾಗಿ ಸ್ವೀಕಾರ ಮಾಡ್ತೇನೆ. ಸುಖ ಬರಲಿ ದುಃಖ ಬರಲಿ ಎರಡನ್ನೂ ಕೂಡ ಸ್ವೀಕಾರ ಮಾಡ್ತೇನೆ. ಹಿಗ್ಗದಾಗಲಿ ಕುಗ್ಗದಾಗಲಿ ಮಾಡಲ್ಲ, ಸಮಾನ ಸ್ಥಿತಿಯಲ್ಲಿ ಇರ್ತೇನೆ ಅನ್ನುವಂಥ ಮನೋಭಾವ ಇಟ್ಕೊಂಡು ನಾವು ಉತ್ತಮವಾದ ಬದುಕನ್ನು ಬಾಳ್ತೇವೆ. ಈ ವರ್ಷ ನಾವು ಉತ್ತಮ ಜೀವನವನ್ನು ಸಾಗಿಸ್ತೇವೆ, ಒಳ್ಳೊಳ್ಳೆ ಕಾರ್ಯಗಳನ್ನು ಮಾಡ್ತೇವೆ. ಕಾಯ ವಾಚ ಮನಸ ಅನ್ನುವಂತಹ ಒಂದು ಸಂಕಲ್ಪವನ್ನು ತೊಡುವಂತಹ ಒಂದು ಪವಿತ್ರವಾದ ದಿನ ಈ ಯುಗಾದಿಗೆ ಎಲ್ಲರೂ ಶುಭಾಶಯವನ್ನು ಕೊಡ್ತೇವೆ. ಅದೇನೇ ನಾನು ಸುಖ ಸಂತೋಷ ಅನ್ನುವಂತಹ ಹೇಳಿದ್ನೆಲ್ಲ ಆಗಲಿ, ನಿಮ್ಗೆ ಹೇಳಿದ ಕಷ್ಟ ಅದು ಸುಖ ಬರ್ತಾ ಇರ್ತದೆ. ಅದೇ ಇವತ್ತು ಹಬ್ಬಗಳು ಬಂದಾಗ ಮರಗಳಿಗೆ ಒಂದು ರೀತಿಯಲ್ಲಿ ಏನೋ ಸಂಕಟ ಬರ್ತಾ ಇದೆ ಅಂತ ಭಾವಿಸ್ಬೇಕಾಗ್ತದೆ. ಈ ಮಾವಿನ ಚಿಗುರನ್ನಾಗಲಿ ಬೇರೆ ಬೇರೆ ಸೊಪ್ಪುಗಳನ್ನಾಗಲಿ ಹೆಚ್ಚು ಕೇಳುವಂಥ ಅಗತ್ಯ ಮಾಡಬಾರ್ದು. ಸಾಂಕೇತಿಕವಾಗಿ ಒಂದೆರಡು ಮಾತ್ರ ಅದಕ್ಕೆ ಅದನ್ನು ಉಪಯೋಗಿಸೋದ್ರೆ ಬಹಳ ಒಳ್ಳೆ ಕ್ಷೇಮ. ನಿನ್ನೆ ತಾನೇ ಪತ್ರಿಕೆಯಲ್ಲಿ ಓದ್ತಾ ಇದ್ದೆ, ಈ ಯುಗಾದಿ ಬಂದಾಗ ಬೇವು ತಿನ್ನಬೇಕು ಅಂತ ಈ ಬೇವಿನ ಮರದ ಸೊಪ್ಪೆಲ್ಲ ಅದನ್ನು ತೆಗೆದುಬಿಟ್ರೆ ಅದಕ್ಕೆ 2-3 ವರ್ಷ ಆಯುಷ್ಯನ್ನೇ ನಾವು ಕಳೆದು ಬಿಡ್ತಾ ಇರ್ತೀವಿ. ಅದರಿಂದ ಸಾಂಕೇತಿಕವಾಗಿ ಒಂದೆರಡಲ್ಲೇ ಉಪಯೋಗಿಸಿ ಗಿಡ ಮರಗಳನ್ನು ಉಳಿಸಿ ಬೆಳೆಸುವಂಥ ಕೆಲಸ ಆಗಲಿ ಅಂತ ಹಾರೈಸ್ತೇನೆ.